ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಈಗಾಗಲೇ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದ್ದರೆ ದಾವಣಗೆರೆಯಲ್ಲಿ ಬಿಜೆಪಿಯ ಮುನ್ನಡೆ ಮುಂದುವರೆದಿದೆ. ಬಿಜೆಪಿ 5ನೇ ಸುತ್ತಿನ ಮತ ಎಣಿಕೆ ನಂತರವೂ ಕೂಡ ಬಿಜೆಪಿ ತನ್ನ ಮುನ್ನಡೆಯನ್ನು ಉಳಿಸಿಕೊಂಡಿದೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ 22,615 ಮತಗಳನ್ನು ಈಗಾಗಲೇ ಗಳಿಸಿದ್ದಾರೆ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಎದುರುಗಡೆ 14,169 ಮತಗಳು ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರಿಗೆ ಬಿದ್ದಿರುವಂಥದ್ದು. 8,446 ಮತಗಳ ಅಂತರದ ಮುನ್ನಡೆಯನ್ನು ಸದ್ಯಕ್ಕೆ ಸಾಧಿಸಿದ್ದಾರೆ ಶ್ರೀನಿವಾಸ್ ದಾಸಕರಿಯಪ್ಪ. ಎರಡೂ ಪಕ್ಷಗಳ ನಡುವಿನ ಜಿದ್ದಾಜಿದ್ದಿ 9ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಈಗ ಮುಕ್ತಾಯ ಆಗಿದೆ. 9ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ 41,206 ಮತಗಳು ಸಿಕ್ಕಿದ್ದಾವೆ. 9ನೇ ಸುತ್ತು ಮುಕ್ತಾಯ ಆಗಿದೆ. 29,397 ಮತಗಳು ಬಿಜೆಪಿಗೆ ಬಾಗಲಕೋಟೆಯಲ್ಲಿ ದಕ್ಕಿರುವಂಥದ್ದು. ಕಾಂಗ್ರೆಸ್ನ ಉಮೇಶ್ ಮೇಟಿ 11,809 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಾಗಲಕೋಟೆ ಉಸ್ತುವಾರಿ ಸಚಿವರು ಕೂಡ ಆಗಿರುವಂತಹ ಅಬಕಾರಿ ಸಚಿವರಾಗಿರುವ ಆರ್.ಬಿ. ತಿಮ್ಮಾಪುರ ಅವರು. ಆರ್.ಬಿ. ತಿಮ್ಮಾಪುರ ಅವರೇ, ಕಂಗ್ರ್ಯಾಚುಲೇಷನ್ಸ್. ಆರಂಭಿಕ ಮುನ್ನಡೆ ನಿಮಗೆ ಸಿಕ್ಕಿದೆ, ನಿಮ್ಮ ಪಕ್ಷಕ್ಕೆ ಸಿಕ್ಕಿದೆ. 11,000 ಮತಗಳ ಅಂತರದ ಮುನ್ನಡೆ ಸಿಕ್ಕಿದೆ. ಯಾವ ಸ್ವರೂಪದಲ್ಲಿ ಇದೇ ರಿಸಲ್ಟ್ ಆಗಿ ಬರುತ್ತೆ ಅಂತ ಹೇಳುವ ವಿಶ್ವಾಸ ಇದೆ ತಿಮ್ಮಾಪುರ ಅವರೇ? ನಮಸ್ಕಾರ ಸಾಹೇಬ್ರೆ, ನಮಸ್ಕಾರ. ಈ ಚುನಾವಣೆ, ಬಾಗಲಕೋಟೆ ಚುನಾವಣೆ ನಮ್ಮದೇ. ಕಾಂಗ್ರೆಸ್ಸಿನ ಗೆಲುವು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಮ್ಮನ್ನು ಕೈ ಹಿಡಿದವೆ. ಸರ್ಕಾರದಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳಲ್ಲಿ ಇಲ್ಲಿ ನೋಡಿ, ಮೆಡಿಕಲ್ ಕಾಲೇಜ್, ಬಡವರು ತರ್ತಕ್ಕಂಥ ಮೆಡಿಕಲ್ ಕಾಲೇಜಿಗೆ ಶಂಕುಸ್ಥಾಪನೆ ಮಾಡಿದ್ದು, ಎಚ್.ವೈ. ಮೇಟಿಯವರು ಮತದಾರರಿಗೆ ಕೊಡ್ತಕ್ಕಂಥ ಗೌರವ, ಮುಖ್ಯಮಂತ್ರಿಗಳು ಮಾಡಿದ ಅಭಿವೃದ್ಧಿ ಕೆಲಸಗಳು ನಾವು ಜೊತೆಗೂಡಿಸಿಕೊಂಡು ಸರ್ಕಾರದಲ್ಲಿ ಹಲವಾರು ಬಾಗಲಕೋಟೆ ವಿಚಾರಗಳಲ್ಲಿ, ಮುಳುಗಡೆ ಸಂತ್ರಸ್ತರ ವಿಚಾರದಲ್ಲಿ ತೆಗೆದುಕೊಳ್ಳಿ, ಹಲವಾರು ವಿಚಾರಗಳಲ್ಲಿ ಏನು ಕೆಲಸ ಮಾಡಿದ್ದೀವಿ ಅದು ನಮ್ಮ ಕೈ ಹಿಡಿದ್ರ ಜೊತೆಗೆ ಮತದಾರನಿಗೆ ಗೌರವ ಸಿಗುವವರಿಗೆ ನಾವು ಮತ ಹಾಕಬೇಕು ಅಂತಕ್ಕಂಥ ಭಾವನೆಯಿಂದ ಬಾಗಲಕೋಟೆ ಜನತೆ ಕಾಂಗ್ರೆಸ್ಗೆ ಮತ ನೀಡಿದೆ. ಆದರೆ ಇಲ್ಲಿ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಸೀಮಿತವಾಗಿ ನೋಡಿದಾಗಲ್ಲ, ಈಗ ನೀವು ಹೇಳಿದ್ರಿ ಇದು ಕಾಂಗ್ರೆಸ್ನ ಗೆಲುವು, ಇದು ಮುಖ್ಯಮಂತ್ರಿಯವರ ಗೆಲುವು ಅಂತೇಳಿ. ಆದರೆ ಕಾಂಗ್ರೆಸ್ನ ಒಟ್ಟು ತಂತ್ರಗಾರಿಕೆ ಕೂಡ ಬಹಳ ಸುದೀರ್ಘವಾಗಿಯೇ ಇತ್ತು. ಯಾಕಂದರೆ ಒಂದು ಕಡೆಯಲ್ಲಿ ನೀವು ಗ್ಯಾರಂಟಿ ಕೊಟ್ಟಿದ್ರಿ, ಗ್ಯಾರಂಟಿಯಿಂದಾಗಿ ಮತ ಬರಬಹುದು ಅನ್ನೋಂಥ ನಿರೀಕ್ಷೆಗಳಿದ್ವು. ಆದರೆ ಅಟ್ ದ ಸೇಮ್ ಟೈಮ್ ಮುಖ್ಯಮಂತ್ರಿಯವರು ಸತತವಾಗಿ ಅಲ್ಲಿ ಪ್ರಚಾರವನ್ನು ಮಾಡಬೇಕಾದಂತಹದ್ದು ಕೂಡ ನಡೀತು. ಮತದಾರರ ಹತ್ರ ಹೋದರು, ಅವರು ಕೂಡ ಮುಖ್ಯಮಂತ್ರಿಯವರು ಹೋದರು, ಸತೀಶ್ ಜಾರಕಿಹೊಳಿ ಅವರು, ನೀವು, ನಿಮ್ಗಳ ತಂತ್ರಗಾರಿಕೆಯು ಕೂಡ ಭಾಳ ದೊಡ್ಡ ಮಟ್ಟದಲ್ಲೇ ನಡೆದಿದೆ. ಅಷ್ಟು ಸುಲಭ ಇತ್ತಾ ಈ ಎಲೆಕ್ಷನ್ ನಡೆಸುವಂತಹ ಸ್ವರೂಪ? ಚುನಾವಣೆಗಳನ್ನ ಚುನಾವಣೆ ರೀತಿಯಲ್ಲೇ ನಾವು ನೋಡಬೇಕಾಗುತ್ತೆ. ಆ ದಿಶೆಯತ್ತ ನನ್ನ ಪಕ್ಷದ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಹೊರಗಡೆಯಿಂದ ಬಂದಂಥ ಹಲವಾರು ಮಂತ್ರಿಗಳು, ಶಾಸಕರು ತಮ್ಮದೇ ಚುನಾವಣೆ ಹಾಗೆ ಅಂತಕ್ಕಂಥ ಭಾವನೆಯಿಂದ ದುಡಿದದ್ದು ನೋಡಿದರೆ ನಾನು ಅವ್ರಿಗೆಲ್ಲರಿಗೂ ಅಭಿನಂದನೆ ಹೇಳಬೇಕಾಗ್ತಾ ಇದೆ. ಭಾಳ ಜನ ಅಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ಮಿನಿಸ್ಟ್ರುಗಳು, ಜಾರಕಿಹೊಳಿ ಅವರ ಆದಿಯಾಗಿ ಶಿವಾನಂದ ಪಾಟೀಲ್, ಎಂ.ಬಿ. ಪಾಟೀಲ್, ಅವರೆಲ್ಲರಿಗೂ ನಾನು ಕೃತಜ್ಞತೆ ಹೇಳೋದ್ರ ಜೊತೆಗೆ ನನ್ನ ಜಿಲ್ಲೆಯಲ್ಲಿ ಯಾವುದೇ ಒಡಕು ಒಮ್ಮಸ್ಸು ಇರಲಾರದೆ ಒಗ್ಗಟ್ಟಿನಿಂದ ದುಡಿತಕ್ಕಂಥ ಕೆಲಸ ಮಾಡತಕ್ಕಂಥ ನನ್ನ ಜಿಲ್ಲೆಯ ಎಲ್ಲ ಶಾಸಕರಿಗೆ, ಕಾರ್ಯಕರ್ತರಿಗೆ, ಮತದಾರರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತಾ ಇದ್ದೇನೆ. ಈಗ ನೀವು ಹೇಳಿದ್ರಿ ಇಲ್ಲೀಗ ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆ ಇರ್ಬೋದು, ಈ ಎಲ್ಲ ಯೋಜನೆಗಳನ್ನು ತಂದಿರುವಂತಹ ವಿಚಾರ. ನಿಮ್ಮ ಎದುರಾಳಿ ಕೂಡ ಅಷ್ಟೇ ಸತತವಾಗಿ ಗೆದ್ದಿರುವಂತಹ ಶಾಸಕರಲ್ಲಿ ಒಂದೆರಡು ಎಲೆಕ್ಷನ್ ಬಿಟ್ಟರೆ ಉಳಿದಂಗೆ ಅದು ಬಿಜೆಪಿಯ ಒಂದು ರೀತಿಯಲ್ಲಿ ಭದ್ರಕೋಟೆಯಾಗಿ ಬಾಗಲಕೋಟೆಯನ್ನು ಮಾಡ್ಕೊಂಡಿತ್ತು ಅನ್ನೋಂಥದ್ದು ಕೂಡ ಅಷ್ಟೇ ವಾಸ್ತವದ ರಾಜಕೀಯ. ಆದರೆ ಈ ಉಪಚುನಾವಣೆಯಲ್ಲಿ ಬಿಜೆಪಿಯ ವಿರುದ್ಧದ ನಿಮ್ಮ ಈಗಿನ ಮುನ್ನಡೆ ಬಹುಶಃ ಇದೇ ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋಂಥ ವಿಶ್ವಾಸ ನಿಮಗಿದೆ. ಯಾಕಂದರೆ ನಮಗಿಂತ ಚೆನ್ನಾಗಿ ನಿಮಗೆ ಬಾಗಲಕೋಟೆ ಗೊತ್ತಿದೆ. ಆದರೆ ಬಾಗಲಕೋಟೆಯಲ್ಲಿ ಒಂದು ಸಾಮಾನ್ಯವಾದಂಥ ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ಹೋದಾಗ ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ, ನಗರ ಪ್ರದೇಶದಲ್ಲಿ ಬಿಜೆಪಿ ಬಲಿಷ್ಠವಾಗಿದೆ ಅನ್ನೋಂತಿದೆ. ನಗರ ಪ್ರದೇಶದ ಮತದಾರರನ್ನ ಎಷ್ಟರ ಮಟ್ಟಿಗೆ ನಿಮ್ಮ ಜೊತೆಗೆ ಇದ್ದಾರೆ ಅಂತೇಳಿ ವಿಶ್ವಾಸ ಇದೆ ನಿಮಗೀಗ? ನೋಡಿ, ಬಾಗಲಕೋಟೆಯಲ್ಲಿ ಅಭಿವೃದ್ಧಿ ವಿಚಾರಗಳಲ್ಲಿ ಕಾಂಗ್ರೆಸ್ ಮಾಡ್ತಕ್ಕಂಥ ಅಭಿವೃದ್ಧಿಗಳು ತುಂಬ ಇದ್ದಾಗೂ ಅವರು ಮೆಡಿಕಲ್ ಕಾಲೇಜ್ಗಳಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ಮತ್ತೊಂದು ಅವರು ಅದನ್ನು ಬಳಸಿಕೊಂಡ್ರು. ಅವರು ನಮ್ಮಲ್ಲಿ ನೋಡಿ, ಬಾಗಲಕೋಟೆ ಆಲ್ಮಟ್ಟಿ ಡ್ಯಾಮನ ಆಣೆಕಟ್ಟನ್ನು ಹಾಕಿದವರು ನಾವು. ಅದ್ರ ಜೊತೆಗೆ ಸಂತ್ರಸ್ತರಿಗೆ ಮತ್ತೆ 40 ಲಕ್ಷ 30 ಲಕ್ಷ ಕೊಟ್ಟವರು ನಾವು.
BTDಗೆ ಆವತ್ತಿನ SM ಕೃಷ್ಣ ನೇತೃತ್ವದಲ್ಲಿ ನಾನೇ ಜಿಲ್ಲಾ ಮಂತ್ರಿ ಇದ್ದೆ. ಗೇಟ್ ಹಾಕೋದಕ್ಕಿಂತ ಮುಂಚೆ 600ಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೋಟಿ ರೂಪಾಯಿಗಳನ್ನು ತಂದು ನಾವು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಇವು ಯಾವುದೇ ಕೆಲಸಗಳನ್ನು ಮಾಡಲಾರ್ದಂಥ BJPಗೆ ಜನ ಯಾವ ರೀತಿ ಮತ ಹಾಕ್ತಾರೆ? ಅದ್ರ ಜೊತೆಗೆ ಸೌಜನ್ಯ ಮೂರ್ತಿಯಾದಂಥ HY ಮೇಟಿ ಅವರು ಏನಿದ್ದಾರೆ, ಮತದಾರನಿಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿ ಇರೋದ್ರಿಂದ ಆ ಕುಟುಂಬವನ್ನು ಜನ ಆಯ್ಕೆ ಮಾಡ್ತಾರೆ. ಮುಖ್ಯಮಂತ್ರಿಗಳ ಅಭಿವೃದ್ಧಿ ಕೆಲಸ ನಮ್ಮ ಕೈ ಹಿಡಿದಿದ್ದಾವೆ. ಒಗ್ಗಟ್ಟಿನಿಂದ ನಾವು ದುಡಿತಕ್ಕಂಥ ಜಿಲ್ಲೆಯಲ್ಲ ಶಾಸಕರು ಮಂತ್ರಿಗಳು ಏನು ಕೆಲಸ ಮಾಡಿದರೆ ನಮ್ಮ ಈ ಗೆಲುವಿಗೆ ಕಾರಣ ಆಗಿದೆ. ಅಲ್ಲ, ನೀವು ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ದೀರಿ, ಸೌಜನ್ಯ ಮೂರ್ತಿ, ಮತದಾರರಿಗೆ ಗೌರವ ಕೊಡುವಂಥವ್ರು, ಮತದಾರರಿಗೆ ಸುಲಭವಾಗಿ ಸಿಗುವಂಥವ್ರು, ಮೇಟಿಯವರು, HY ಮೇಟಿಯವರು ಅಥವಾ ಉಮೇಶ್ ಮೇಟಿಯವರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀರಿ. ಇದು ಸಾಮಾನ್ಯವಾಗಿ ಎಲ್ಲ ರಾಜಕಾರಣಿಗಳು ಇದೇ ರೀತಿಯಾಗಿ ಮಾಡ್ತಾರೆ. ನಿಮ್ಮ ಎದುರಾಳಿ ಹಾಗಾದರೆ ಈ ರೀತಿಯಾಗಿ ಮತದಾರರನ್ನ ಭೇಟಿ ಆಗ್ತಿರ್ಲಿಲ್ಲ ಅಂತಲ್ಲ ನಿಮ್ಮ ಪ್ರಕಾರ? ನಮ್ಮ ಗೆಲುವಿಗೆ ಪೂರಕವಾದದ್ದು ಇದು ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರ ಸೋಲಿಗೆ ಯಾವುದು ಕಾರಣ ಅನ್ನೋದು ಅವ್ರು ಹೇಳ್ಬೇಕು, ನಾನು ಹೇಳಕ್ಕಾಗಲ್ಲ. ಓಕೆ. ಆದರೆ ದಾವಣಗೆರೆ ದಕ್ಷಿಣದಲ್ಲಿ ಈಗ ನೀವು ಹೇಳಿರುವ ಇಷ್ಟು ನಿಮ್ಮ ಸರ್ಕಾರದ ಒಳ್ಳೆಯ ಕೆಲಸಗಳಿಗಾಗಿ ನೀವು ಬಾಗಲಕೋಟೆಯಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದೀರಿ ನಿಜ. ಆದರೆ ದಾವಣಗೆರೆ ದಕ್ಷಿಣದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ನಿಮ್ಮ ಪಕ್ಷ. ತಾವು ಸರ್ಕಾರದ ಮಂತ್ರಿಗಳು ಕೂಡ ಇದ್ದೀರಿ. ಯಾವ ಕಾರಣಕ್ಕಾಗಿ ಹಾಗಾದರೆ ಅಲ್ಲಿ ಏನು ತಪ್ಪುಗಳಾಗಿರಬೇಕು ಅಂತೇಳಿ? ಅಲ್ಲಿ ನಮ್ಮಲ್ಲಿ ಅಲ್ಪಸಂಖ್ಯಾತರನ್ನ ಉಪಯೋಗ ಮಾಡಿಕೊಳ್ಳೋದ್ರಲ್ಲಿ ಎಲ್ಲೇ ಒಂದು ಕಡೆ ವಿಫಲರಾದಿವೇನೋ ಅಂತಕ್ಕಂಥ ಭಾವನೆ ನಂದು. ನಾನು ಹೆಚ್ಚಿನ ಪ್ರಮಾಣದಲ್ಲಿ ಬಾಗಲಕೋಟೆ ಜಿಲ್ಲಾ ಮಂತ್ರಿ ಆಗಿರೋದನ್ನು ಇಲ್ಲೇ ಕೆಲಸ ಮಾಡಿದ್ರೆ ದಾವಣಗೆರೆದು ಏನಾಯಿತು ಅಂತಕ್ಕಂಥ ಭಾವನೆಗಳಲ್ಲಿ ನನಗೆ ಜನ ಮಾತನಾಡ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಮತಗಳ ಸಲ ಚದುರಿ ಹೋದವು ಅಂತಕ್ಕಂಥ ಮಾತನ್ನು ನಾನು ಕೇಳಿದ್ದೇನೆ. ಮೇ ಬಿ ಅದನ್ನು ನಾನು ವೆರಿಫೈ ಮಾಡಬೇಕು. ಇಮಿಡಿಯೇಟ್ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಧನ್ಯವಾದ ತಿಮ್ಮಾಪುರ ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಅದಕ್ಕಾಗಿ. ಕಡೆಯಲ್ಲಿ ಒಂದು ಮಾತು, ಎಷ್ಟು ಮತಗಳ ಅಂತರದಲ್ಲಿ ಗೆಲ್ತೀರಿ ಅಂತೇಳಿ ವಿಶ್ವಾಸ ಇದೆ ತಿಮ್ಮಾಪುರ ಅವರೇ? ಭಯ 25,000 ಅಂತರಗಳಿಂದ ನಮ್ಗೆ ಗೆಲುವು ಆಗುತ್ತೆ. ಓಕೆ, ಈ ಗೆಲುವು ನಿಶ್ಚಿತ. ಗೆಲುವನ್ನು ನಾವು ಸಾಧನೆ ಮಾಡ್ತಾ ಇದ್ದೀವಿ. ಓಕೆ, ತಮಗೂ ನಾ ರಿಸಲ್ಟ್ ಆದ ತಕ್ಷಣ ಮತ್ತೆ ಮಾತಾಡ್ತೀನಿ. ಎಸ್, ಧನ್ಯವಾದ ತಿಮ್ಮಾಪುರ ಅವರೇ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆದಕ್ಕಾಗಿ. ಇದು RV ತಿಮ್ಮಾಪುರ ಅವರ ವಿಶ್ವಾಸ. ತನ್ನ ಉಸ್ತುವಾರಿ ಜಿಲ್ಲೆಯಲ್ಲಿ, ಉಸ್ತುವಾರಿ ಕ್ಷೇತ್ರದಲ್ಲಿ ಗೆಲುವು ನಮ್ಮದೇ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ತಮಿಳುನಾಡಿನಲ್ಲಿ ವಿಜಯ್ ಬೆಂಬಲಿಗರ ಸಂಭ್ರಮಾಚರಣೆ ಈಗ ಮುಗಿಲು ಮುಟ್ಟಿದೆ. ಶಿಳ್ಳೆ ಹೊಡೆದು ಸಂಭ್ರಮಿಸ್ತಾ ಇದ್ದಾರೆ TVK ಕಾರ್ಯಕರ್ತರು. ಬಹುಶಃ ಇವತ್ತು ಅತಿ ಹೆಚ್ಚು ಅಲ್ಲಿಯ ಅವರ ಪಕ್ಷದ ಸಿಂಬಲ್ ಏನಿದೆ ಆ ಸಿಂಬಲ್ನ ಪ್ರಕಾರವಾಗಿದೆ ಇವತ್ತು ವಿಷಲ್ ಹೊಡೆಯುವಂಥದ್ದು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಮುಗಿಲು ಮುಟ್ಟುತ್ತೆ. ಆ ಮೂಲಕ ಅಧಿಕಾರದ ಗದ್ದುಗೆಯನ್ನು ನಾವು ಹಿಡಿತಾ ಇದ್ದೀವಿ ಅಂತೇಳಿ ಭಾರಿ ಮುನ್ನಡೆ ಹಿನ್ನೆಲೆಯಲ್ಲಿ ಮುರುಗನ್ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಈಗ ವಿಜಯ್ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಮುರುಗನ್ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ವಿಜಯ್ ಅಭಿಮಾನಿಗಳು. ಶಿಳ್ಳೆ ಹೊಡೆದು ಸಂಭ್ರಮಿಸ್ತಾ ಇದ್ದಾರೆ. ತಿರುವಳ್ಳೂರಿನ ತಿರುತ್ತಮನಿ ಮುರುಗನ್ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. DMK ಕೋಟೆಯನ್ನು ವಿಜಯ್ ಅಕ್ಷರಶಃ ಛಿದ್ರ ಮಾಡಿದ್ದಾರೆ. ಅವರ ಜೊತೆಗೆ ಬೇರೆನ್ಯಾರು ಸ್ಟಾರ್ ಪ್ರಚಾರಕರಿರಲಿಲ್ಲ. ಅವರೊಬ್ಬರೇ ಸ್ಟಾರ್, ಅವರೊಬ್ಬರೇ ಸೂಪರ್ ಸ್ಟಾರ್. ಅಲ್ಲಿ ಆ ಸೂಪರ್ ಸ್ಟಾರ್ ತನ್ನ ಚುನಾವಣೆಯನ್ನು ವಿಜಯ್ ತಂದೆ ಚಂದ್ರಶೇಖರ್ ಅವರು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮುರುಗನ್ ಸ್ವಾಮಿಗೆ ವಿಶೇಷ ಪೂಜೆಯನ್ನು ವಿಜಯ್ ತಂದೆಯವರು ಸಲ್ಲಿಸಿದ್ದಾರೆ. ಮುರುಗನ್ ದೇವಾಲಯದಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ ತಿರುವಳ್ಳೂರಿನಲ್ಲಿ.